सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 29ನೇ ತಾರೀಕು ವಿಶೇಷವಾದ ಹುಣ್ಣಿಮೆ ಇದೆ. ಇದಕ್ಕೆ ಕಾರ ಹುಣ್ಣಿಮೆ ಅಂತಾನೂ ಕೂಡ ಕರೀತಾರೆ. ಹಾಗೂ ಜೂನ್ 29ನೇ ತಾರೀಕು ಆದ ನಂತರ ತುಲಾ ರಾಶಿಯ ಭವಿಷ್ಯ ಏನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಫಾಲೋ ಅನ್ನು ಮಾಡಿ. ಮೊದಲಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ ಜುಲೈ ತಿಂಗಳು ತುಲಾ ರಾಶಿಯವರಿಗೆ ಹೊಸ ಒಂದು ಪ್ರಗತಿಯನ್ನು ತಂದು ಕೊಡುತ್ತದೆ. ಯಾರೆಲ್ಲ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಅವರಿಗೆ ಸಂಬಳ ಹೆಚ್ಚಳ ಆಗುವಂತ ವಿಚಾರವಿದೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳಿಗೆ ಶುಭ ಸುದ್ದಿ ದೊರೆಯಲಿದೆ. ಯಾರೆಲ್ಲ ಬ್ಯಾಂಕಿಂಗ್, ಹೋಟೆಲ್ ಹಾಗೂ ಸೇವಾ ಕ್ಷೇತ್ರದಲ್ಲಿ ಇರೋರಿಗೆ ಉತ್ತಮ ಅವಕಾಶಗಳು ದೊರೆಯಲಿದೆ. ಇನ್ನು ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಸುಧಾರಣೆ ಆಗುವಂತ ವಿಚಾರವಿದೆ. ಹಳೆಯ ಸಾಲದ ಒತ್ತಡ ಕಮ್ಮಿಯಾಗುತ್ತದೆ. ಆದಾಯದ ಹೊಸ ಮೂಲಗಳು ಸಿಗುವಂತಹ ಸಾಧ್ಯತೆ ಇದೆ. ಅನಾವಶ್ಯಕ ವಸ್ತುಗಳಿಗೆ ಖರ್ಚು ಮಾಡುವಂತಹ ವಿಚಾರವಿದೆ. ಖರ್ಚಿನ ಮೇಲೆ ಸ್ವಲ್ಪ ಜಾಗೃತಿಯನ್ನು ವಹಿಸಿ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಒಂದು ಗ್ರಾಹಕರು ಸಿಗುವಂತಹ ವಿಚಾರವಿದೆ. ಅಲಂಕಾರಿಕ ವಸ್ತುಗಳಿಗೆ ಹಾಗೂ ಬ್ಯೂಟಿ ಹಾಗೂ ಕಾಸ್ಮೆಟಿಕ್ಸ್ ಇರುವಂತಹ ವ್ಯಕ್ತಿಗಳಿಗೆ, ಆಹಾರ ವಸ್ತುಗಳಿಗೆ ಹೊಸ ಅವಕಾಶಗಳು ಸಿಗುವಂತ ವಿಚಾರವಿದೆ. ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಅನ್ನೋದು ಮುಖ್ಯವಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷ ಹಾಗೂ ಶಾಂತಿ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹಾಗೂ ಪರಸ್ಪರ ಒಂದು ಹೊಂದಾಣಿಕೆ ಇರುವಂತದ್ದು ವಿಚಾರ ಅತ್ಯಂತ ಉತ್ತಮಕರ. ಪ್ರೇಮ ಸಂಬಂಧದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಶುಭಕರವಾದ ಸುದ್ದಿ ಕೇಳಿಬರುತ್ತೆ. ಕೆಲವರಿಗೆ ವಿವಾಹದ ಮಾತುಗಳು ಕೇಳಿ ಬರುವಂತಹ ವಿಚಾರವಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋ ಹಾಗಿದ್ರೆ ಆರೋಗ್ಯ ಉತ್ತಮವಾಗಿ ಇರುತ್ತದೆ. ದೇಹದ ಆಯಸ್ಸಿನ ಕಡೆ ಸ್ವಲ್ಪ ಗಮನವನ್ನ ಹರಿಸಿ. ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಓಂ ನಮೋ ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ಮಂತ್ರವನ್ನ ಪಠಿಸಿ. ಬಡ ಮಹಿಳೆಯರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 6, 15, 24. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಹಾಗೂ ತಿಳಿ ನೀಲಿ. ಸೊ ಒಟ್ಟಾರೆ ಇದಾಗಿತ್ತು ಜೂನ್ 29ನೇ ತಾರೀಕಿನ ನಂತರದ ತುಲಾ ರಾಶಿಯ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಒಂದು ಭೇಟಿಯಾಗಿ ಅಥವಾ ಈ ಕೆಳಗಡೆ ನಂಬರಿಗೆ ಕರೆ ಮಾಡಿ. ಧನ್ಯವಾದ.